ಯಾರು ಏನೇ ಅಂದ್ಕೊಳ್ಳಿ, ಯಾವನೋ ಒಬ್ಬ ಅಧಿಕಾರಿ ಆದೇಶ ಕೊಟ್ರೆ ನನಗೇನು, ಕಾನೂನು ನನ್ನ ಜೇಬಿನಲ್ಲಿದೆ. ಡಿಸಿ ಆರ್ಡರ್ ಕೂಡ ನನ್ನ ಕಾಲು ಕಸ. ಇದು ನೆಲಮಂಗಲದ ಆ ನಕಲಿ ವೈದ್ಯನ ಸೊಕ್ಕಿನ ವರ್ತನೆಗಳು ಈಗ ನೆಲಮಂಗಲದ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದೆ. ವೀಕ್ಷಕರೇ, ನೆಲಮಂಗಲದ ಜನತೆ ಎಚ್ಚರ. ಸಮಾಜದಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ ಅಂತ ನಾವು ಇಷ್ಟು ದಿನ ಹೇಳ್ತಿದ್ವಿ, ತೋರಿಸ್ತಿದ್ವಿ. ಆ ನಕಲಿ ವೈದ್ಯನಿಗೆ ಕಾನೂನಾತ್ಮಕವಾಗಿ ಡಿಎಚ್ಒ ನಡೆಸಬಾರದು ಅಂತ ಆರ್ಡರ್ ಕೊಟ್ಟಿದ್ದಾರೆ. ಅವನಿಗೆ ಸರ್ಕಾರದ ಆದೇಶ ಅಂದ್ರೆ ಕಬಡ್ಡಿ ಕಿಮ್ಮತ್ತಿಲ್ಲ. ಜಿಲ್ಲಾಧಿಕಾರಿಗಳ ಆದೇಶವನ್ನೇ ಗಾಳಿಗೆ ತೂರಿದ ಈ ಬಂಡವಾಳ ಶಾಹಿ ನಟರಾಜನ ಅಸಲಿ ಆಟ ಈಗ ಶುರುವಾಗಿದೆ ನೋಡಿ. ಹೇಗೋ ನನ್ನ ಬಗ್ಗೆ ಗೊತ್ತಾಗಿದೆ, ಅಷ್ಟರಲ್ಲಿ ಒಂದು ಶಿಬಿರ ಮುಗಿಸಿದರೆ ಲಕ್ಷಾಂತರ ರೂಪಾಯಿ ಬರುತ್ತೆ ಅಂತ ಪ್ಲಾನ್ ಮಾಡಿ ಯಾರಿಗೂ ಗೊತ್ತಾಗದೆ ಒಳಗೊಳಗೆ ಮಾಡ್ತಿದ್ದಾನೆ. ಆದರೆ ನಮ್ಮ ಎಕೆ ನ್ಯೂಸ್ ವಾಹಿನಿಯ ಕ್ಯಾಮರಾ ಅಂದ್ರೆ ಸುಮ್ನೆನಾ? ಪಾಪ ಆತನಿಗೆ ನಮ್ಮ ಮುಖ್ಯಸ್ಥರು ಹಾಗೂ ಸಾಮಾಜಿಕ ಹೋರಾಟಗಾರ್ತಿಯಾದಂತ ಅಮೃತ ಜಯರಾಮ್ ರವರಿಗೆ ಗೊತ್ತಾಗಲ್ಲ ಅಂತ. ಆದರೆ ಇವರು ಎಲ್ಲಿ ಅನ್ಯಾಯ ಇದೆಯೋ ಅಲ್ಲಿ ಅಮೃತ ಜಯರಾಮ್ ಇರ್ತಾರೆ. ಡಿಎಚ್ಒ ಕೊಟ್ಟಿರೋ ಆದೇಶಕ್ಕೆ ಬೆಲೆ ಇಲ್ಲ ಅಂದ್ರೆ ಡಿಎಚ್ಒಗಳಿಗೆ ಸೆಟಲ್ಮೆಂಟ್ ಆಗಿದೆಯಾ ಅನ್ನೋ ಅನುಮಾನಗಳು ಜನರಲ್ಲಿ ಮೂಡುತ್ತಿದೆ. ಡಿಎಚ್ಒ ಆದೇಶ ಪಾಲಿಸುವಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿಗಳು ವಿಫಲವಾಗಿದ್ದಾರೆ. ಇನ್ನು ಡಿಎಚ್ಒ ಅಧಿಕಾರಿಗಳ ಬೇಜವಾಬ್ದಾರಿತನ, ನಿರ್ಲಕ್ಷ್ಯತೆ, ಕರ್ತವ್ಯ ಲೋಪ ಇಲ್ಲಿ ಎದ್ದು ಕಾಣುತ್ತಿದೆ. ಇಂತಹ ಅಧಿಕಾರಿಗಳನ್ನ ಕೂಡಲೇ ಕರ್ತವ್ಯದಿಂದ ವಜಾಗೊಳಿಸಿ ಕ್ರಮ ಕೈಗೊಳ್ಳಬೇಕು. ಇನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಡಿಕೆ ಶಿವಕುಮಾರ್ ಅವರೇ, ಗ್ರೇಟರ್ ಬೆಂಗಳೂರು ಅಂತಿರಲ್ಲ, ಇದೇನಾ ಅಂತ ಜನರಲ್ಲಿ ಸಂದೇಹ ಮೂಡುತ್ತಿದೆ. ನಮ್ಮ ಎಕೆ ನ್ಯೂಸ್ ಇವನ ದಂಧೆಯನ್ನ ಬಯಲು ಮಾಡಿತ್ತು. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇವನ ವಿರುದ್ಧ ಕಠಿಣ ತನಿಖೆಯನ್ನ ನಡೆಸಿ ಶಿಬಿರಗಳನ್ನ ತಕ್ಷಣ ಸ್ಥಗಿತಗೊಳಿಸುವಂತೆ ಡೆಡ್ ಲೈನ್ ಕೊಟ್ಟಿದ್ದರು. ಅಷ್ಟೇ ಅಲ್ಲ, ಜನರ ಕಣ್ಣಿನ ಜೊತೆ ಚೆಲ್ಲಾಟವಾಡ್ತಿರುವಂತಹ ಈ ಕೆಎಂ ನಟರಾಜನ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ನೋಟಿಸ್ ಹೊರಡಿಸಿದ್ದರು. ಆದರೆ ನೋಡಿ, ಈತನ ಉದ್ದಟತನ ಸರ್ಕಾರದ ಅಧಿಕೃತ ಆದೇಶ ಕೈ ಸೇರಿದ ಬೆನ್ನಲ್ಲೇ ಮತ್ತೆ ಅದೇ ದರ್ಪದಿಂದ ಶಿಬಿರಗಳನ್ನ ಮುಂದುವರಿಸುತ್ತಿದ್ದಾನೆ. ಕಾನೂನು ಅಂದ್ರೆ ಈತನಿಗೆ ಭಯವಿಲ್ಲವೇ, ಅಥವಾ ಬೆನ್ನ ಹಿಂದೆ ಯಾರಾದರೂ ಪ್ರಭಾವಿ ಶಕ್ತಿಗಳಿದ್ದಾರಾ? ಆರೋಗ್ಯ ಇಲಾಖೆ ಆದೇಶಕ್ಕೆ ಕವಡೆ ಕಿಮ್ಮತ್ತು ನೀಡದ ಈತನ ಧೈರ್ಯದ ಮೂಲ ಯಾವುದು? ಲೇ ನಟರಾಜ, ನಿನಗೆ ಇಷ್ಟೊಂದು ಸೊಕ್ಕೆ? ಜನರ ಕಣ್ಣು ಅಂದ್ರೆ ನಿನಗೆ ಆಟದ ಸಾಮಾನು ಅಂದ್ಕೊಂಡಿದೀಯಾ? 200 ರೂಪಾಯಿ ಟೋಕನ್ ಹಣಕ್ಕಾಗಿ ಸಾವಿರಾರು ರೂಪಾಯಿ ಔಷಧಿ ದಂಧೆಗಾಗಿ ಕಣ್ಣಿಲ್ಲದ ಲೋಕ ಸೃಷ್ಟಿಸಲು ಹೊರಟಿದ್ದೀಯಾ? ವೈದ್ಯಕೀಯ ಪದವಿ ಇಲ್ಲ, ಒಂದು ಸರ್ಟಿಫಿಕೇಟ್ ಇಲ್ಲ, ಆದರೂ ನೀನು ಡಾಕ್ಟರ್ ಅಂತೆ. ನಿನ್ನಂತವರಿಗೆ ವೈದ್ಯಕೀಯ ವೃತ್ತಿ ಬಗ್ಗೆ ಮಾತಾಡೋ ಅರ್ಹತೆಯೋ ಇಲ್ಲ ಅಂತ ನೊಂದವರು ಹಿಡಿ ಶಾಪ ಹಾಕುತ್ತಿದ್ದಾರೆ. ಪವಿತ್ರವಾದ ಮಠದ ಆವರಣವನ್ನ ನಿನ್ನ ನಕಲಿ ದಂಧೆಗೆ ಅಡ್ಡ ಮಾಡಿಕೊಂಡಿದೆಯಲ್ಲ, ನಿನಗೆ ಕಿಂಚಿತ್ತಾದರೂ ನಾಚಿಕೆ ಆಗಬೇಡವೇ? ಮುಗ್ಧ ಜನರ ನಂಬಿಕೆ ದ್ರೋಹ ಮಾಡ್ತಾ ಇದ್ದೀಯಾ? ಕಾನೂನಿನ ಆದೇಶವನ್ನೇ ಧಿಕ್ಕರಿಸುವ ನಿನಗೆ ಶಿಕ್ಷೆಯಾಗೋದು ಗ್ಯಾರಂಟಿ. ನೆನಪಿಟ್ಟುಕೋ, ಸರ್ಕಾರಿ ಆದೇಶಕ್ಕೆ ಬೆಲೆ ಕೊಡದ ನಿನ್ನಂತ ಹಗಲು ದರೋಡೆಕೋರರನ್ನ ಜೈಲಿಗೆ ಅಟ್ಟುವವರೆಗೂ ಎಕೆ ನ್ಯೂಸ್ ವಿಶ್ರಮಿಸೋದಿಲ್ಲ. ಸಾಮಾಜಿಕ ಹೋರಾಟಗಾರ್ತಿ ಶ್ರೀಮತಿ ಅಮೃತ ಜಯರಾಮ್ ರವರು ಸುಮ್ಮನೆ ಕುಳಿತಿಲ್ಲ. ಸತ್ಯ ಹೊರಬಂದ ಮೇಲೆ ಡಿಸಿ ಮತ್ತು ಡಿಎಚ್ಒ ಅವರ ಆದೇಶವನ್ನ ಜಾರಿಗೆ ತರಲು ಅವರು ಕಂಕಣಬದ್ಧರಾಗಿದ್ದಾರೆ. ಆದೇಶ ಹೊರಬಿದ್ದ ಮೇಲೆ ಶಿಬಿರ ನಡೆಸುತ್ತಿರುವ ನಟರಾಜನ ಪ್ರತಿಯೊಂದು ನಡೆಯನ್ನು ಈಗ ಕ್ಯಾಮರಾ ಕಣ್ಣು ಸೆರೆ ಹಿಡಿಯುತ್ತಿದೆ. ಇದು ಬರೀ ಕಾನೂನಿನ ಹೋರಾಟವಲ್ಲ, ಇದು ಜನರ ಪ್ರಾಣದ ಹೋರಾಟ. ಒಬ್ಬ ನಕಲಿ ವೈದ್ಯನ ಅಹಂಕಾರದ ಮುಂದೆ ಕಾನೂನು ಸೋಲಬಾರದು. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬಂದಿರುವ ಆದೇಶವನ್ನ ಕಸದ ಬುಟ್ಟಿಗೆ ಎಸೆಯುವ ಹಕ್ಕು ನಿನಗೆ ಕೊಟ್ಟಿರೋರು ಯಾರು ಎಂದು ನೊಂದವರ ಕೂಗಾಗಿದೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಕೆಎಂ ನಟರಾಜು ಅವರೇ, ನಿಮ್ಮ ಮೇಲೆ ಕಾನೂನು ಕುಣಿಕೆ ಬೀಳುತ್ತದೆ. ಡಿಸಿ ಮತ್ತು ಡಿಎಚ್ಒ ಅವರ ಆದೇಶದ ಉಲ್ಲಂಘನೆ ನಿಮ್ಮನ್ನ ಕಂಬಿ ಎಣಿಸುವಂತೆ ಮಾಡುತ್ತದೆ. ಎಕೆ ನ್ಯೂಸ್ ಈ ಪ್ರಕರಣದ ಪ್ರತಿಯೊಂದು ಹಂತದಲ್ಲೂ ಫಾಲೋ ಮಾಡುತ್ತಿದೆ. ಮುಗ್ಧ ಜೀವಗಳ ಜೊತೆ ಚೆಲ್ಲಾಟವಾಡುತ್ತಿದ್ದರೆ ಎಕೆ ನ್ಯೂಸ್ ವಾಹಿನಿ ನೋಡ್ತಾ ಕಣ್ಣು ಮುಚ್ಚಿ ಕುಳಿತುಕೊಳ್ಳೋದಿಲ್ಲ. ನೋಡ್ತಾ ಇರಿ, ಇದು ಎಕೆ ನ್ಯೂಸ್ ವಾಹಿನಿಯ ಮಹಾಬಯಲು ಕಾರ್ಯಾಚರಣೆ.